ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2024ರಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅನ್ನು ಬಿಟ್ಟಿದ್ದಾರೆ. ಅಂದ್ರೆ 2024ರಲ್ಲಿ ಪಾಸ್ ಆಗಿರಬೇಕು, ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಆಗಿರಬೇಕು ಅಂತವ್ರಿಗೆ ಸರ್ಕಾರದಿಂದ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಸೊ SLC ಪಾಸ್ ಆಗಿದ್ರೆ ಎಷ್ಟು ಪ್ರೈಸ್ ಮನಿಯನ್ನು ಕೊಡ್ತಾರೆ, PUC ಪಾಸ್ ಆಗಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಷ್ಟು ಪ್ರೈಸ್ ಮನಿಯನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಡಿಗ್ರಿ ಆಗಿರ್ಬೋದು, PG ಆಗಿರ್ಬೋದು, ಸೊ ಎಷ್ಟೆಷ್ಟು ಪ್ರೈಸ್ ಮನಿಯನ್ನು ಕೊಡ್ತಾರೆ, ಅರ್ಜಿ ಸಲ್ಲಿಸೋದು ಹೇಗೆ, ನಂತರ ಯಾವ ದಾಖಲಾತಿಗಳು ಬೇಕು, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಸಿಂಪಲ್ ಆಗಿ 2 ನಿಮಿಷದಲ್ಲಿ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅಂತಲೂ ತಿಳಿಸ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ. ಇನ್ನು SLCಯನ್ನು 2024ರಲ್ಲಿ ಪಾಸಾಗಿ 60ರಿಂದ 74 ಒಳಗಡೆ ಪರ್ಸೆಂಟೇಜನ್ನು ತೆಗೆದಿರ್ತಕ್ಕಂಥ 7,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ 75% ಮೇಲೆ ತೆಗೆದಿದ್ರೆ 15,000 ರೂಪಾಯಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ PUC 2024ರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ರೆ 20,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅದೇ ರೀತಿ ಡಿಗ್ರಿ ಬಂದ್ಬಿಟ್ಟು 25,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಎನಿ ಪೋಸ್ಟ್ ಗ್ರಾಜ್ಯುಯೇಷನ್ನು ಲೈಕ್ MA MSc ಪಾಸ್ ಆದಂಥವ್ರಿಗೆ 30,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ವೆಟನರಿ ಆಗಿರ್ಬೋದು, ಮೆಡಿಸನ್ ಆಗಿರ್ಬೋದು, ಅವರು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ರೆ 35,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಇನ್ನು ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ, ನಿಮ್ಮದೊಂದು ಫೋಟೋ ಬೇಕಾಗುತ್ತೆ, ನಂತರ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, SLC PUC. ಈಗ ಫಾರ್ ಎಕ್ಸಾಂಪಲ್ SLC ಓದ್ತಾ ಇದ್ರೆ SLC ಮಾರ್ಕ್ಸ್ ಕಾರ್ಡು, PUC ಓದ್ತಾ ಇದ್ರೆ SLC PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಓದ್ತಾ ಇದ್ರೆ SLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡು, ಒಂದು ವೇಳೆ PG ಓದ್ತಾ ಇದ್ರೆ SLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡು, SLC PUC ಡಿಗ್ರಿ ನಂತರ PG ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ನಿಮ್ಮ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಅದಾದಮೇಲೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಇನ್ನು ಕೊನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನಾನೀಗ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ತೀನಿ. ಈ ವಿಡಿಯೋ ಕೆಳಗಡೆ ಮೋರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ಮೆಟ್ರಿಕ್ PUC ಡಿಗ್ರಿ PG ಪ್ರೈಸ್ ಮನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆನ್ಲೈನ್ ಅರ್ಜಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಫಸ್ಟ್ ಒಂದ್ಸರಿ ಕ್ಲಿಯರ್ ಆಗಿ ನೋಡಿಬಿಡಿ, ಆಮೇಲೆ ನೆಕ್ಸ್ಟು ನೀವು ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಒಂದ್ಸರಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆನ್ಲೈನ್ ಅರ್ಜಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ SLC ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ SLC ಪಾಸ್, ನೀವು SLC ಪಾಸ್ ಆಗಿರ್ತಕ್ಕಂಥ ಇಯರನ್ನು ಅಲ್ಲಿ ಎಂಟ್ರಿ ಮಾಡಿ. ಸೊ ಅದಾದಮೇಲೆ SLC ರಿಜಿಸ್ಟರ್ ನಂಬರ್ ಅಂತಿದೆ ನೋಡಿ, ಅದು ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಒಂದು SLC ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಿ. ನಂತರ ನಿಮ್ಮ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ನೇಮ್ ಅಸ್ ಇನ್ ಆಧಾರ್ ಕಾರ್ಡ್ ಅಂತಿದೆ, ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಒಂದು ನೇಮನ್ನು ಅಲ್ಲಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಆಧಾರ್ನಲ್ಲಿರುವಂತೆ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಿ. ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ಅದಾದಮೇಲೆ ಅದ್ರ ಕೆಳಗಡೆ ಆಧಾರ್ ಸಂಖ್ಯೆ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಟೈಪ್ ಮಾಡಿ. ಐ ಅಗ್ರಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ RD ನಂಬರ್ ಆಫ್ ಕ್ಯಾಸ್ಟ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ತನಗೆ ಬಂದಿರುತ್ತೆ. ಸೊ ಅದಾದಮೇಲೆ ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ SLC ಅಂಕಪಟ್ಟಿಯಲ್ಲಿ ಏನಿರುತ್ತೋ ಅದೇ ರೀತಿಯಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಜೆಂಡರ್ ಅಂತಿದೆ ನೋಡಿ, ಮೇಲ ಫಿಮೇಲ ಯಾವುದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟಾದಮೇಲೆ ಮಿಕ್ಕಿರೋ ಡೀಟೇಲ್ ಎಲ್ಲ ತಾನಾಗೆ ಬಂದಿರುತ್ತೆ. ಸೊ ಇಲ್ಲಿ ಸಬ್ ಕ್ಯಾಸ್ಟ್ ಹತ್ರ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂತರ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಅಂತ ಇದೆ ನೋಡಿ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಆನ್ಯುವಲ್ ಇನ್ಕಮ್ ಎಷ್ಟಿದ್ರೆ ಅಷ್ಟು ಅಲ್ಲಿ ಎಂಟ್ರಿ ಮಾಡಿ. ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುತ್ತೆ ವಾರ್ಷಿಕ ಆದಾಯ ಅಂತ ಹೇಳ್ಬಿಟ್ಟು, ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ನಂತರ ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಹತ್ರ ನಿಮ್ಮ ಒಂದು ಅಡ್ರೆಸ್ಸನ್ನು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಇದ್ದರೆ ಹಾಕಿ, ಇಲ್ಲಾಂದರೆ ಖಾಲಿ ಬಿಟ್ಬಿಡಿ. ನಂತರ ಎಂಟರ್ ಯುವರ್ 10 ಡಿಜಿಟ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು ಆಪ್ಷನ್ ಸೋಷಿಯಲ್ ಟ್ರಿಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಅಂತಿದೆ ನೋಡಿ, ಅದು ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೆ ಖಾಲಿಯಾಗಿ ಬಿಟ್ಬಿಡಿ. ನಂತರ ಆರ್ ಯು ಫಿಸಿಕಲ್ ಚಾಲೆಂಜ್ಡ್ ಪರ್ಸನ್ ಅಂತಿದೆ ನೋಡಿ, ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಇದ್ದರೆ ನೋ ಅಂತ ಹಾಕಿ. ನಂತರ ಕಾಲೇಜ್ ಆ್ಯಂಡ್ ಕೋರ್ಸ್ ಡೀಟೇಲ್ ಅಂತಿದೆ ನೋಡಿ, ಇಲ್ಲಿ ನೀವು CBSEನ ಕರ್ನಾಟಕನ ಅದರ್ ಸ್ಟೇಟಾ ಯಾವುದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಒಳಗಡೆ ನೀವು ಸ್ಟಡಿ ಮಾಡಿದರೆ ಕರ್ನಾಟಕ ಅಂತಿದೆ ನೋಡಿ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಷ್ಟಾದಮೇಲೆ ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟಿಕ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಕಾಲೇಜು ಯಾವ ಡಿಸ್ಟಿಕ್ ಒಳಗಡೆ ಬರುತ್ತೋ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಕಾಲೇಜು ಯಾವ ತಾಲೂಕು ಒಳಗಡೆ ಬರುತ್ತೋ ಆ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ಕಾಲೇಜ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಒಂದು ಕಾಲೇಜ್ ಯಾವ ಕಾಲೇಜಲ್ಲಿ ನೀವು ಓದಿರ್ತೀರೋ ಆ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಕೋರ್ಸ್ ಓದಿರ್ತೀರೋ ಆ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೋರ್ಸ್ ಕಂಪ್ಲೀಟೇಷನ್ ಆಫ್ ಅಕಾಡೆಮಿಕ್ ಇಯರ್ ಅಂತಿದೆ ನೋಡಿ, ಅಲ್ಲಿ ನೀವು 2023-24 ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ ಯುವರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಹತ್ರ ನಿಮ್ಮದು SLC ಆಗಿದ್ದರೆ ಅಲ್ಲಿ SLC ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಿ. PUC ಆಗಿದ್ದರೆ PUC ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಿ. 2024 ಅದೇ 2024 ಡಿಗ್ರಿ ಅಥವಾ PG ಯಾವ ಒಂದು ಕೋರ್ಸ್ ಕಂಪ್ಲೀಟ್ ಆಗಿರುತ್ತೋ ಆ ಒಂದು ರಿಜಿಸ್ಟರ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಎಂಟರ್ ಕೋರ್ಸ್ ಡಿಸಿಪ್ಲಿನ್ಸ್ ಅಂತಿದೆ ನೋಡಿ, ಅಲ್ಲಿ ನೀವು ಯಾವುದು ತಗೊಂಡಿರ್ತೀರೋ ಅಲ್ಲಿ ನೀವು ಯಾವ ಒಂದು ಕಾಂಬಿನೇಷನನ್ನು ತಗೊಂಡಿರ್ತೀರೋ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ CGPA ಆದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಪರ್ಸೆಂಟೇಜ್ ಆದರೆ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಮಾರ್ಕ್ಸು, ಟೋಟಲ್ SLCಗೆ ಅಲ್ಲಿ ಎಷ್ಟಕ್ಕೆ ಎಷ್ಟು ತೆಗ್ದಿದ್ರ ಅಥವಾ PUCಯಲ್ಲಿ ಎಷ್ಟಕ್ಕೆ ಎಷ್ಟು ತೆಗ್ದಿದ್ರ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಇಲ್ಲಿ ನಾನು ಡಿಗ್ರಿದು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಕೋರ್ಸ್ 2024 ಯಾವುದಾಗಿರುತ್ತೋ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಟೋಟಲು. ನಂತರ ನೀವು ಯಾವುದಕ್ಕೆ ಎಷ್ಟು ತೆಗ್ದಿದ್ರ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬ್ಯಾಂಕ್ ಡೀಟೇಲ್ ಹತ್ರ ಬನ್ನಿ. ಸೆಲೆಕ್ಟ್ ಯುವರ್ ಬ್ಯಾಂಕ್ ಹತ್ರ ನಿಮ್ಮ ಒಂದು ಸೆಂಟ್ರಲ್ ಬ್ಯಾಂಕಾ ಅಥವಾ HDFC ಬ್ಯಾಂಕಾ ಅಥವಾ ಕೆನರಾ ಬ್ಯಾಂಕ್ ಯಾವ ಬ್ಯಾಂಕ್ ಇರುತ್ತೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಯುವರ್ ಬ್ರಾಂಚ್ ಡಿಸ್ಟಿಕ್ ಅಂತಿದೆ ನೋಡಿ, ನಿಮ್ಮ ಒಂದು ಬ್ಯಾಂಕ್ ಯಾವ ಡಿಸ್ಟಿಕ್ ಒಳಗಡೆ ಬರುತ್ತೋ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ಯುವರ್ ಬ್ರಾಂಚ್ ಅಂತಿದೆ ನೋಡಿ, ನಿಮ್ಮ ಒಂದು ಅಕೌಂಟ್ ಯಾವ ಒಂದು ಬ್ರಾಂಚ್ ಒಳಗಡೆ ಬರುತ್ತೋ ಆ ಒಂದು ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಡ್ರೆಸ್ ಎಲ್ಲ ತಾನಾಗೆ ಬರುತ್ತೆ. ಎಂಟರ್ ಯುವರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತಿದೆ ನೋಡಿ, ಅಂದರೆ ನಿಮ್ಮ ಒಂದು ಅಕೌಂಟಲ್ಲಿ ಹೇಗಿರುತ್ತೋ ಆ ಒಂದು ಹೆಸರನ್ನು ನೀವು ಅದೇ ರೀತಿಯಾಗಿ ಟೈಪ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ನೀವು SLC ಪಾಸ್ ಆಗಿದ್ದರೆ ನಿಮ್ಮ ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ ಕೊಡಬಾರ್ದು, ನಿಮ್ಮದೇ ಕೊಡಬೇಕು. PUC ನೀವು ಪಾಸ್ ಆಗಿದ್ದರೆ ನಿಮ್ಮ ಬ್ಯಾಂಕ್ ಡೀಟೇಲ್ ಮಾತ್ರ ಕೊಡಬೇಕು. ಡಿಗ್ರಿನೂ ಅದೇ ರೀತಿ, PGನೂ ಅದೇ ರೀತಿ ಇರುತ್ತೆ ಸ್ನೇಹಿತರೆ. ಸೊ ಅದಾದಮೇಲೆ ಎಂಟರ್ ಯುವರ್ ಅಕೌಂಟ್ ನಂಬರ್ ಹತ್ರ ನಿಮ್ಮ ಒಂದು ಅಕೌಂಟ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಷ್ಟಾದಮೇಲೆ ನೀವು 3 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ನಿಮ್ಮದೊಂದು ಫೋಟೋ, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟು, ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು. ಉದಾಹರಣೆಗೆ SLC ಪಾಸ್ ಆಗಿದ್ರೆ SLC ಮಾರ್ಕ್ಸ್ ಕಾರ್ಡು, PUC ಪಾಸ್ ಆಗಿದ್ರೆ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಪಾಸ್ ಆಗಿದ್ರೆ ಡಿಗ್ರಿ ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಈ 3 ನೀವು ಅಪ್ಲೋಡ್ ಮಾಡಿದ್ದಾದಮೇಲೆ ಇಲ್ಲೊಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ, ಐ ಇಯರ್ಲಿ ಡಿಕ್ಲೇರ್ ದಟ್ ಅಂತ ಹೇಳ್ಬಿಟ್ಟು ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟರೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಕ್ಲಿಕ್ ಹಿಯರ್ ಡೌನ್ಲೋಡ್ ಅಕ್ಲಾರ್ಜ್ಮೆಂಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕ್ಲಾರ್ಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇದ್ರ ಜೊತೆ ನೀವು ಆಗಲೇ ಹೇಳಿರ್ತಕ್ಕಂಥ ನಿಮ್ಮದೊಂದು ಕ್ಯಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡು, ಒಂದು ಫೋಟೋ, ಅಕ್ಲಾರ್ಜ್ಮೆಂಟನ್ನು ನೀವು ಎಲ್ಲಿ ನೀವು SLCಯನ್ನು ಕಂಪ್ಲೀಟ್ ಮಾಡಿರ್ತೀರಾ ಅಥವಾ PUCಯನ್ನು ಕಂಪ್ಲೀಟ್ ಮಾಡಿರ್ತೀರಾ ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಾ ಅಥವಾ PG ಕಂಪ್ಲೀಟ್ ಮಾಡಿರ್ತೀರಾ, ಎಲ್ಲ ಫಾರಮ್ಗೆ ನಿಮ್ಮ ಒಂದು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಕೈಲಿ ಸೀಲು ಸಿಗ್ನೇಚರನ್ನು ಹಾಕಿಸಿ ನೀವು ನಿಮ್ಮ ಕಾಲೇಜು ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತೋ ಅಥವಾ ಯಾವ ಒಂದು ತಾಲೂಕು ಬರುತ್ತೋ ಆ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ, ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಎಲ್ಲ ಜೆರಾಕ್ಸನ್ನು. ಸೊ ಇಷ್ಟು ನೀವು ಅಲ್ಲಿ ಕೊಟ್ಬಿಟ್ಟು ಬಂದರೆ ನಿಮಗೆ ಅತಿ ಶೀಘ್ರವಾಗಿ ಏನು ಪ್ರೈಸ್ ಮನಿ ಇದೆ ಅದು ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗುತ್ತೆ ಸ್ನೇಹಿತರೆ.
ಇನ್ನೂ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ. ಹಾಗಾಗಿ ಯಾರೆಲ್ಲ ಇನ್ನೂ ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂಥವ್ರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಇದು ಕೇವಲ SC ನಂತರ ST ಅವ್ರಿಗೆ ಮಾತ್ರ ಬಿಟ್ಟಿರ್ತಕ್ಕಂಥದ್ದು. ಸೊ ನಿಮಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ SC ಅವ್ರಿಗೇ ಒಂದು ಲಿಂಕ್ ಇದೆ, ST ಅವ್ರಿಗೇ ಒಂದು ಲಿಂಕ್ ಇದೆ. ಸೊ ನಾನು ಸಪ್ರೇಟಾಗಿ ಡಿಸ್ಕ್ರಿಪ್ಷನ್, ಈ ವಿಡಿಯೋ ಕೆಳಗಡೆ ಮೋರ್ ಅಂತಿದೆ, ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತಿರುತ್ತೆ. ಸೊ SC ಅವ್ರಿಗೆ ಒಂದು ಲಿಂಕ್ ಇದೆ, ST ಕ್ಯಾಸ್ಟ್ ಅವ್ರಿಗೆ ಒಂದು ಲಿಂಕ್ ಇದೆ. ಸೊ ನಾನೀಗ ತೋರಿಸಿರೋದು ST ಕ್ಯಾಸ್ಟ್ ಅವ್ರಿಗೆ ಪ್ರೈಸ್ ಮನಿದು. ಸೊ SC ಕ್ಯಾಸ್ಟ್ ಅವರು ಸಹ ಇದೇ ರೀತಿ ಪ್ರೊಸೆಸಿಂಗ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸ್ನೇಹಿತರೆ. ಸೊ ಆ ಲಿಂಕು ಕೊಟ್ಟಿರ್ತೀನಿ, ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನಿಮಗೆ SC ಕ್ಯಾಸ್ಟ್ ಪ್ರೈಸ್ ಮನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಗೊತ್ತಿಲ್ಲದೆ ಇದ್ರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.